ನಮ್ಮ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮ ವಾಸಿಗಳೊಂದಿಗೆ ಹಬ್ಬ ಆಚರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ತುಂಬಾ ಸಂತೋಷ ಅನಿಸ್ತಾ ಇದೆ. ಅದೇ ರೀತಿ ವರ್ಷದ ಕೊನೆಯ ತಿಂಗಳಾಗಿದ್ದರಿಂದ, ಕೊನೆಯ ವಾರವಾಗಿದ್ದರಿಂದ ತುಂಬಾ ಕೆಲಸಗಳಿತ್ತು. ಆದರೂ ಸಹ ನಮ್ಮ ಇಂಥ ಒಂದು ಫಂಕ್ಷನ್ ಅಲ್ಲಿ ಎಲ್ಲೂ ಪಾಲ್ಗೊಂಡಿರ್ಲಿಲ್ಲ. ತುಂಬಾ ಫಂಕ್ಷನ್, ಸಭೆ ಸಮಾರಂಭ ಅಟೆಂಡ್ ಮಾಡಿದ್ದೀವಿ. ಈ ಹಬ್ಬನ ನಮ್ಮ ವೃದ್ಧಾಶ್ರಮ ಮತ್ತೆ ಅನಾಥಾಶ್ರಮದವರೊಟ್ಟಿಗೆ ಆಚರಿಸಿಕೊಳ್ಳುವಂತ ಫಂಕ್ಷನ್ ನಾನು ಪಾಲ್ಗೊಳ್ಬೇಕು ಅಂತ ಹೇಳಿ ರಾಮವ್ರಿಗೆ ನಾನು ಹೇಳಿದ್ದೆ, ಬರ್ತೀನಿ ರಾಮರೇ, ತಪ್ಪದೆ ನನಗೆ ಒಂದು ಇದು ಮಾಡಿ ಅಂತೇಳಿ ರಿಮೈಂಡ್ ಮಾಡಿ ಪಾಪ ಅವರು ನಮ್ಮನ್ನು ಫಾಲೋಅಪ್ ಮಾಡಿದ್ದಾರೆ. ರಾಮವ್ರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಈ ತರ ಒಂದು ಬೀಗ ಊಟ ಮಾಡ್ಬೋದು, ಸಭೆ ಸಮಾರಂಭ, ಈ ತರ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡ್ಬೋದು. ಇವ್ರನ್ನೆಲ್ಲ ನಮ್ಮ ಅನಾಥಾಶ್ರಮದವ್ರನ್ನ, ವೃದ್ಧರನ್ನೆಲ್ಲ ಸೇರಿಸಿ ಒಂದ್ ಕಡೆ ಸೇರಿಸುವಂತ ಕೆಲಸ ಒಂದು ಮಹಾನ್ ಕೆಲಸ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ದೇವರವರಿಗೆ ಸಕಲ ಆಯುರಾಯುಷ್ ಕೊಡ್ಲಿ ಅಂತೇಳಿ ಈ ವೇದಿಕೆ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ. ಅದೇ ರೀತಿ ಟಾಟಾ ಕಂಪ್ನಿ ಎಷ್ಟು ಜನ ಕೇಳಿದಿರಾ? ಟಾಟಾ ಕಂಪ್ನಿ ಏರ್ಪೋರ್ಟ್ ಅಲ್ಲಿ 2 ಯೂನಿಟ್ಸ್ ಇದಾವೆ ಇಲ್ಲಿ. ಸಂಸ್ಥೆಯ ಒಂದು ಉದ್ದೇಶ ಏನಂದ್ರೆ, ಅವ್ರೇನು ದುಡಿತಾರಲ್ಲ ಅದರಲ್ಲಿ ಅಲ್ಪ ಸ್ವಲ್ಪ ಬಡವರಿಗೆ ಕೊಡುವಂಥದ್ದು ಅವರ ಮೇನ್ ಉದ್ದೇಶ. ಸ್ವಲ್ಪ ಆಗ್ಲಿ ಅದನ್ನು ಕೊಡೋದ್ರಲ್ಲಿ ಇರೋ ಖುಷಿ ಯಾರಿಗೂ ಇಲ್ಲ. ಸೊ ನಾನು ಒಂದು 8-9 ವರ್ಷದಿಂದ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸುತ್ತಮುತ್ತ ಯಾವುದೇ ಅಂಗನವಾಡಿ ಇರಲಿ, ಓಲ್ಡ್ ಏಜ್ ಹೋಮ್ ಇರಲಿ, ಆರ್ಫನೇಜ್ ಇರಲಿ, ಮತ್ತೆ ಗೌರ್ಮೆಂಟ್ ಸ್ಕೂಲ್ ಇರಲಿ, ಅಂತ ಸ್ಕೂಲ್ಗೆ ನಾವು ವಿಸಿಟ್ ಮಾಡಿದ್ದು ಇಲ್ಲ ಅಂತ ಇಲ್ಲ. ನಾವು ಪ್ರತಿ ತಿಂಗಳು 2ರಿಂದ 3 CSR ಆಕ್ಟಿವಿಟೀಸ್ ಮಾಡ್ತೇವೆ. ನಾವು ನಮ್ಮ ಕಚೇರಿಗೆ ಬಂದಿದ್ವಿ ಸರ್, ಒಂದು ಸಭೆ ಮಾಡ್ತಾ ಇದ್ದೀವಿ, ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ, ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಸರ್, ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ. ನಾವು ಈ ಹಿಂದೆ ಸುಮಾರು ಸಂಘಟನೆ ಮಾಡುವಂತ ಕಾರ್ಯಕ್ರಮಗಳಿಗೆ ನಾನು ಹಾಜರಾಗಿದ್ದೀನಿ. ಬಟ್ ಅಲ್ಲಿ ರೂಪಿಸುವಂತ ಕಾರ್ಯಕ್ರಮಗಳ ರೀತಿನೇ ಬೇರೆ. ಬಟ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಕಾರಣ ಏನು ಅಂದ್ರೆ, ಇಲ್ಲಿ ಕಾನೂನಿನ ಅರಿವನ್ನ ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ರೂಪಿಸಿಕೊಂಡಿದ್ದಾರೆ. ಜೊತೆಗೆ ಸಂಬಂಧಪಟ್ಟಂತ ಸ್ವಸಹಾಯ ಸಂಘಗಳಿಗೆ ಸೌಲಭ್ಯ ವಿತರಣೆ, ಮತ್ತೆ ಏನು 60 ವರ್ಷ ಮೇಲ್ಪಟ್ಟು ಏನು ವೃದ್ಧರಿದ್ದೀರಿ ಅವ್ರಿಗೂ ಸಹ ಈ ಒಂದು ಸಂಸ್ಥೆ ಮೂಲಕ ಅವ್ರಿಗೂ ಸಹ ಸೌಲಭ್ಯ ವಿತರಣೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು ಶ್ಲಾಘನೀಯವಾದಂತ ವಿಷಯ. ಜೊತೆಗೆ ರಾಮು ಅವರು ಅಷ್ಟೇ ಸುಮಾರು ಜನಪರ ಕಾರ್ಯಕ್ರಮಗಳನ್ನ ರೂಪಿಸಿ ಜನರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಅವರು ಮುಂದಾಳತ್ವ ವಹಿಸಿಕೊಂಡು ಸುಮಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಜನರಿಗೆ ಸಹಾಯ ಮಾಡಿರುವಂತ ಉದಾಹರಣೆ ಸಹ ನೋಡಿದ್ದೀವಿ. ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಜವಾದ ಗ್ರಾಮ ಪಂಚಾಯತಿಯಲ್ಲಿ ಸಂಬಂಧಪಟ್ಟಂತ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ವಿವಿಧ ಏನು ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋದಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ರೂಪಿಸಿ ಉತ್ತಮವಾದಂತ ಕಾರ್ಯಕ್ರಮ ರೂಪಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಏನು ಈ ಸ್ವಸಹಾಯ ಸಂಘಕ್ಕೆ ಮತ್ತೆ ಸಂಬಂಧಪಟ್ಟಂತ ವೃದ್ಧರಿಗೆ ಏನು ಸೌಲಭ್ಯ ವಿತರಣಾ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ತಿದ್ರೆ ಅವರಿಗೂ ಸಹ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂತ ಕಾರ್ಯಕ್ರಮ ರೂಪಿಸಿ ಸಮುದಾಯದ ಎಲ್ಲ ಇಂಥ ಸಮುದಾಯ ಅಂತ ಎಲ್ಲರೂ ಸಹ ಒಟ್ಟುಗೂಡಿಸಿಕೊಂಡು ಉತ್ತಮವಾದ ಕಾರ್ಯಕ್ರಮ ರೂಪಿಸಿ ಅಂತೇಳಿ ಹೇಳ್ತಾ ನಾನೊಂದು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರಿಗೆ ನಿಮಗೂ ಸಹ ನಾನು ಮುಗಿಸಿ ನನ್ನ